ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದಿಸ್ ಇಸ್ ಅಭಿಷೇಕ್. ಇವತ್ತು ನಾವು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ 50 ಮತ್ತು ಮಿಡ್ ಕ್ಯಾಪ್ ನಿಫ್ಟಿದು ಮೂರದ್ದು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಲೆವೆಲ್ನ ಪ್ಲಾಟ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇವತ್ತು ಬ್ಯಾಂಕ್ ನಿಫ್ಟಿಲಿ ಏನಾಯಿತು ಅಂತ ನೋಡೋಣ. ಇವತ್ತು ನೀವು ನೋಡ್ಬೋದು ಮಾರ್ಕೆಟ್ ಜಸ್ಟ್ ಒಂದು 250 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿ ಕಂಪ್ಲೀಟ್ ಸೈಡ್ ವೇಸಲ್ಲೇ ಇದೆ. ನಾನೇನು ಹೇಳಿದೆ ಅಲ್ವಾ, ಮಾರ್ಕೆಟ್ ಯಾವತ್ತೇ ಆಗಲಿ ಮಂತ್ಲಿ ಎಕ್ಸ್ಪೈರಿಲಿ ಸೈಡ್ ವೇಸಲ್ಲೇ ಇರುತ್ತೆ. ನೀವು ನೋಡ್ಬೋದು ಕಂಪ್ಲೀಟ್ ಇದನ್ನು ನಾವು ಮೆಜರ್ ಮಾಡ್ತೀವಿ ಅಂದರೆ ಮಾರ್ಕೆಟ್ ಮ್ಯಾಕ್ಸಿಮಮ್ ಇವತ್ತು ಮೊಮೆಂಟಮ್ ಕೊಟ್ಟಿರೋದೇ 130 ಪಾಯಿಂಟ್ಸ್. 130 ಪಾಯಿಂಟ್ಸ್ ಅಂದರೆ ಬ್ಯಾಂಕ್ ನಿಫ್ಟಿಗೆ 1% ಅಂದರೂ 500 ಪಾಯಿಂಟ್ಸ್ ಮೊಮೆಂಟಮ್ ಕೊಡಬೇಕಾಗಿತ್ತು. ಹೋಗಲಿ 0.5% ಅಂದ್ರೂ 250 ಪಾಯಿಂಟ್ಸ್ ಮೊಮೆಂಟಮ್ ಕೊಡಬೇಕಾಗಿತ್ತು. ಬಟ್ ಇವತ್ತು ಮಾರ್ಕೆಟ್ ಮೊಮೆಂಟಮ್ ಕೊಟ್ಟಿದೆ ಬರೀ 130 ಪಾಯಿಂಟ್ಸ್. ಆಮೇಲೆ ಕಂಪ್ಲೀಟ್ ಕನ್ಸಾಲಿಡೇಷನ್ ಫೇಸಲ್ಲೇ ಇದೆ. ಸೊ ಇವತ್ತು ಮಂತ್ದು ಲಾಸ್ಟ್ ಡೇ ಆಗಿದೆ. ನೆಕ್ಸ್ಟ್ ಮಂತಿಂದ ಇದು ಸ್ವಲ್ಪ ಚೇಂಜ್ ಆಗ್ಬೋದು, ಓಕೆನಾ. ಇವಾಗ ಮಾರ್ಕೆಟ್ ನೀವು ನೋಡ್ಬೋದು ಬರೀ ಕನ್ಸಾಲಿಡೇಷನ್ ಫೇಸಲ್ಲೇ ಇತ್ತು. ನಾವು ಒನ್ ಡೇ ಚಾರ್ಟಲ್ಲಿ ಒಂದ್ಸರಿ ಅನಲೈಸ್ ಮಾಡೋಣ ಮಾರ್ಕೆಟ್ನ. ಓಕೆ, ನೀವು ಒನ್ ಡೇ ಚಾರ್ಟ್ ನೋಡಿ. ಮಾರ್ಕೆಟ್ ಫ್ರಮ್ ಪಾಸ್ಟ್ 8 ಡೇಸ್ 1 2 3 4 5 6 7 8 ಡೇಸಿಂದ ಈ ಥರ ಡೋಜಿ ಕ್ಯಾಂಡ್ಲೆ ಫಾರ್ಮ್ ಹಾಕೊಂಡು ಬರ್ತಾ ಇದೆ. ಅಂದರೆ ಮಾರ್ಕೆಟಲ್ಲಿ ಯಾರೂ ತುಂಬ ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ. ಅದು ಎಸ್ಪೆಷಲಿ ಆಪ್ಷನ್ ಬೈಯರ್ಸ್, ಬಿಕಾಸ್ ಆಫ್ ಮಾರ್ಕೆಟ್ ತುಂಬ ಒಂದು ಝೋನಲ್ಲೇ ಇದೆ. ಆಮೇಲೆ ನೀವು ನೋಡ್ಬೋದು ಮಾರ್ಕೆಟ್ ಫ್ರಮ್ ಪಾಸ್ಟ್ 9 ಮಂತ್ಸಿಂದ ಇಲ್ಲಿಂದ ನೀವು ನೋಡ್ಬೋದು. ಒಂದು ಟ್ರೆಂಡ್ ಲೈನ್ ಹಾಕ್ತೀನಿ. ಮಾರ್ಕೆಟ್ ಫ್ರಮ್ ಪಾಸ್ಟ್ ಜಾನ್ವರಿ 24th 44,500 ಇಂದ ಮಾರ್ಕೆಟ್ ಒಂದೇ ರೇಂಜಲ್ಲಿ ಬರ್ತಾ ಇದೆ. ಇದು ಅಪ್ವರ್ಡ್ ರೇಂಜಲ್ಲೇ ಬರ್ತಾ ಇದೆ. ಇದು ಆ್ಯಕ್ಚುಲಿ ಇದು ಪರ್ಫೆಕ್ಟ್ ಅಪ್ ಟ್ರೆಂಡ್ ಅಂತೂ ಅಲ್ಲ, ಇದು ಅಪ್ವರ್ಡ್ ರೇಂಜಲ್ಲೇ ಬರ್ತಾ ಇದೆ. ನೀವು ನೋಡ್ಬೋದು ಮಾರ್ಕೆಟ್ ಕೆಳಗಡೆ ಬಂದರೆ ಅಂದರೆ 49,700ವರೆಗೂ ಮಾರ್ಕೆಟಿಗೆ ಜಾಗ ಇದೆ. ಪರ್ಫೆಕ್ಟಾಗಿ ಮಾರ್ಕೆಟ್ 49,000ವರೆಗೂ ಅದು ನಾರ್ಮಲ್ ಕರೆಕ್ಷನ್ನೇ ಆಗುತ್ತೆ. ಬಿಕಾಸ್ ಕ್ರ್ಯಾಶ್ ಎಲ್ಲ ಅಂತ ತುಂಬ ಜನ ಹೇಳ್ತಾರೆ. ಕ್ರ್ಯಾಶ್ ಎಲ್ಲ ಆದರೆ ಮಾರ್ಕೆಟ್ ಮಿನಿಮಮ್ 25 to 30% ಕ್ರ್ಯಾಶ್ ಆಗುತ್ತೆ. ಅಂದರೆ ನಮಗೆ 10,000 12,000 ಪಾಯಿಂಟ್ಸ್ ಬೀಳುತ್ತೆ. ಬಟ್ ಇದು ಒಂದು ಹೆಲ್ತಿ ಕರೆಕ್ಷನ್ ಅಷ್ಟೇ. ಬಿಕಾಸ್ ಮಾರ್ಕೆಟ್ ತುಂಬ ಮೇಲೋಯ್ತು, ಒಂದು ಚಿಕ್ಕ ಕರೆಕ್ಷನ್ ತೊಗೊಂಡೇ ಹೋಗ್ಬೇಕು ಮಾರ್ಕೆಟ್ ಮೇಲಕ್ಕೆ. ಇದನ್ನೇ ನಾವು ಪ್ರೈಸ್ ಆಕ್ಷನ್ ಅಂತ ಹೇಳ್ತೀವಿ. ಇದಾಗಿತ್ತು ನಮ್ಮ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಫಾರ್ ನೆಕ್ಸ್ಟ್ ಮಂತು ನಾವು ನೋಡ್ಬೋದು. ಇವಾಗ ಮಾರ್ಕೆಟ್ ಇಲ್ಲೊಂದು ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಇದೆ, ಲೈಕ್ 51,700 ಇದೇನೋ ದಾಟ್ತು ಅಂದ್ಕೊಳ್ಳಿ. ಮಾರ್ಕೆಟ್ ಖಂಡಿತ ನೆಕ್ಸ್ಟ್ ಹೋಗುತ್ತೆ 52,255. ಆಮೇಲೆ ಮತ್ತೆ ಆಲ್ ಟೈಮ್ ಐ ಮಾಡೋಕ್ಕೆ ಅದು ಟ್ರಾವೆಲ್ ಮಾಡುತ್ತೆ. ಇವಾಗ ನಮ್ಗೆ ಆಲ್ ಟೈಮ್ ಇರೋದು ಬಂದು 53,352. ಇವಾಗ ಇಲ್ಲಿ ನಮ್ಗೆ ತುಂಬ ರೆಸಿಸ್ಟೆನ್ಸ್ ಮತ್ತು ತುಂಬ ಸಪೋರ್ಟ್ಗಳಿದೆ. ಆಮೇಲೆ ತುಂಬ ಚಿಕ್ಕ ರೆಸಿಸ್ಟೆನ್ಸ್ ಸಪೋರ್ಟ್ ಇದೆ. ನಮ್ಗೆ ತುಂಬ ಲೆವೆಲ್ಸ್ ಕೂಡ ಇಲ್ಲ. ನೀವು ನೋಡ್ಬೋದು 51,379 ದಾಟಿದ್ರೆ ಜಸ್ಟ್ 200 ಪಾಯಿಂಟ್ಸಿಂದ ದಾಟಿದ್ರೆ ಜಸ್ಟ್ 150 ಪಾಯಿಂಟ್ಸ್ ಹತ್ತತ್ರನೇ ರೆಸಿಸ್ಟೆನ್ಸ್ ಸಪೋರ್ಟ್ ಇದೆ. ಸೊ ತುಂಬ ಯಾರೂ ಹೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ಸ್ಕ್ಯಾಲ್ಪ್ ಮಾಡೋರಿಗೆ ಇದು ಸೂಪರ್ ಆಪರ್ಚುನಿಟಿ ಇರುತ್ತೆ. ಬಟ್ ನೀವು ರೈಟ್ ಮೂಮೆಂಟಲ್ಲಿ ಸ್ಕ್ಯಾಲ್ಪ್ ಮಾಡಬೇಕು. ಇವಾಗ ನಾವು ನಿಫ್ಟಿ 50 ಅನಾಲಿಸಿಸ್ನ ಮಾಡೋಣ. ನಿಫ್ಟಿ 50 ನೀವು ಯಾರಾದರೂ ಎಸ್ಟರ್ಡೇ ಏನಾದರೂ ವೀಡಿಯೋನ ಫಾಲೋ ಮಾಡಿದರೆ ನಾನು ಇವಾಗ ತೋರಿಸ್ತೀನಿ ಪರ್ಫೆಕ್ಟಾಗಿ ನಾನು ಲೆವೆಲ್ಸ್ ಹೆಂಗೆ ಪ್ರಾಟ್ ಮಾಡಿದ್ದೆ ಅಂತ. ನೋಡಿ, ನಾನು ಎಕ್ಸಾಕ್ಟ್ಲಿ ನೆನ್ನೆ ಲೆವೆಲ್ಸ್ ಕೊಟ್ಟಿದ್ದೆ. ನಿಫ್ಟಿ 50 ಮ್ಯಾಕ್ಸಿಮಮ್ ಹೋಗೋದೇ 25,250. ಯಾರ್ಯಾರು ನಮ್ಮ ನೆನ್ನೆ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವೀಡಿಯೋ ನೋಡಿದಿರೋ ಅವರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಬಿಕಾಸ್ ನನಗೆ ಗೊತ್ತಿತ್ತು ಯಾವಾಗಲೇ ಆಗಲಿ. ಆಮೇಲೆ ಇದು ಲಾಸ್ಟ್ ಡೇ ಆಫ್ ಮಂತ್ಲಿ ಎಕ್ಸ್ಪೈರಿ, ಓಕೆನಾ. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು. ಅದು ತುಂಬ ಕ್ರೂಷಿಯಲ್. ಅದು ಪ್ರೀಮಿಯಮ್ಸ್ನ ಝೀರೋ ಮಾಡೋಕ್ಕೆ ಅಂತಲೇ ಇರೋದು. ಯಾವಾಗಲೂ ಒಂದು ಮಂತಲ್ಲಿ ಯಾವುದೋ ಒಂದು ಫ್ರೈಡೇನೋ ಇಲ್ಲ 2 ಫ್ರೈಡೇ ಮಾತ್ರನೇ ಅದು ನಮಗೆ ಮೊಮೆಂಟಮ್ ಚೆನ್ನಾಗಿ ಕೊಡುತ್ತೆ. ನೀವು ನಿಫ್ಟಿ 50 ನೋಡ್ಬೋದು. ನಾನು ಪರ್ಫೆಕ್ಟ್ ಲೆವೆಲ್ಸ್ಲ ಪ್ಲಾಟ್ ಮಾಡಿದ್ದೀನಿ. ನೆನ್ನೆದು ಆಲ್ ಟೈಮ್ ಐ ಆಗಿತ್ತು 25,191. ಇವತ್ತಿನ ಆಲ್ ಟೈಮ್ ಐ ಬಂದು 25,268, ಓಕೆನಾ. ಈ ಥರ ಆಲ್ ಟೈಮ್ ಐನ ಪ್ಲಾಟ್ ಮಾಡಬೇಕಂದ್ರೆ ನಿಮಗೆ ಕರೆಕ್ಟ್ ಲೆವೆಲ್ಸ್ ಪ್ಲಾಟ್ ಮಾಡಬೇಕಂದ್ರೆ ನಿಮಗೆ ಪರ್ಫೆಕ್ಟಾಗಿ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ತುಂಬ ಜನ ಇಂಡಿಕೇಟರ್ಸ್ ಹಾಕ್ಬಿಟ್ಟು ಪ್ಲಾಟ್ ಮಾಡ್ತಾರೆ. ತುಂಬ ಜನ ಡಿಪೆಂಡ್ ಆಗ್ತಾರೆ, ಲೈಕ್ ಬಾಲಿಂಜರ್ ಬ್ಯಾಂಡ್, ವಿ ವ್ಯಾಪ್, ಪಿವೋಟ್ ಪಾಯಿಂಟ್ಸ್, ಈ ಥರ ಸಣ್ಣ ಪುಟ್ಟ ಆಪ್ಷನ್ಸಲ್ಲಿ ಯಾವುದೇ ಇಂಡಿಕೇಟ್ರೂ ವರ್ಕ್ ಆಗಲ್ಲ. ಇಂಡಿಕೇಟರ್ಸ್ ಜಸ್ಟ್ ಆನ್ ಇಂಡಿಕೇಶನ್ ಅಷ್ಟೇ. ಇದು ಆಪ್ಷನ್ಸ್ ಬೈಯಿಂಗ್ ಮಾಡಬೇಕಂದ್ರೆ ನೀವು ಬರೀ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸೇ ಮಾಡೋಕ್ಕೆ ಸಾಧ್ಯ. ಆಮೇಲೆ ಹಾರ್ಡ್ವೇರ್ ತುಂಬ ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಪರ್ಫೆಕ್ಟಾಗಿ ಲೆವೆಲ್ಸ್ನ ಪ್ಲಾಟ್ ಮಾಡ್ತಾ ಇದ್ದೀನಿ. ಆಮೇಲೆ ತುಂಬ ಜನ ಮಂಡೇ ಮಿಡ್ ಕ್ಯಾಪ್ ನಿಫ್ಟಿಲಿ ಟ್ರೇಡ್ ಮಾಡ್ತೀರಾ. ಆಮೇಲೆ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಮಿಡ್ ಕ್ಯಾಪ್ ನಿಫ್ಟಿಲಿ ಟ್ರೇಡ್ ಮಾಡಲ್ಲ. ಬಟ್ ತುಂಬ ಜನ ನಮ್ಮ ಸ್ಟೂಡೆಂಟ್ಸು ಕೂಡ ಲೆವೆಲ್ಸ್ ಕೇಳ್ತಾಯಿದ್ರು. ಸೊ ಲೆವೆಲ್ಸ್ ಪ್ಲಾಟ್ ಮಾಡ್ತಾ ಇದ್ದೀನಿ. ನಾನು ಮಿಡ್ ಕ್ಯಾಪ್ ನಿಫ್ಟಿಲಿ ಯಾಕೆ ಟ್ರೇಡ್ ಮಾಡಲ್ಲ ಅಂದರೆ ನಾನು ಬ್ಯಾಂಕ್ ಎಕ್ಸಲ್ಲಿ ಮಾಡ್ತೀನಿ. ಬ್ಯಾಂಕ್ ಎಕ್ಸ್ ಕಮ್ಸ್ ಅಂಡರ್ BSE. ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ ವಾಲಟಿಲಿಟಿ. ಅದು ಸೇಮ್ ರೆಪ್ಲಿಕ್ ಆಫ್ ಬ್ಯಾಂಕ್ ನಿಫ್ಟಿ ವಿಚ್ ಇಸ್ ಇನ್ NSE.
ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ಬ್ಯಾಂಕ್ ಎಕ್ಸ್ ವಿಡಿಯೋ ಅಂತ, ನಾನು ಅದ್ರ ಬಗ್ಗೆ ಪರ್ಫೆಕ್ಟಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ನೋಡೋಣ ನಾವು ಮಿಡ್ ಕ್ಯಾಪ್ ನಿಫ್ಟಿನ. ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಒಂದು ಆಲ್ ಟೈಮ್ ಹೈ ಮಾಡಿದೆ. ನಿನ್ನೆ ಇದು ಆಲ್ ಟೈಮ್ ಹೈ ಮಾಡಿತ್ತು 13,136. ಓಕೆನಾ. ಮಾರ್ಕೆಟ್ ಇವತ್ತು ನೋಡಿ ಅಲ್ಲಿಂದ ಬೆಳಗ್ಗೆ ತುಂಬ ಕನ್ಸಾಲಿಡೇಟ್ ಆಯಿತು. ಇದು ಒಂದು ಅಪ್ಸೈಡ್ ಮೊಮೆಂಟಮ್ ಕೊಡೋಕ್ಕೆ. ಫಾರ್ ಎಕ್ಸಾಂಪಲ್ ಇದು 9:15ಇಂದ 10:15ವರೆಗೂ ಕರೆಕ್ಟಾಗಿ 1 ಅವರ್ ಕನ್ಸಾಲಿಡೇಷನ್ ತೊಗೊಂಡೆ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ಹೊಸ ಹೈ ಮಾಡಿದೆ 13,184. ಆಮೇಲೆ ಇಲ್ಲಿ ಮಲ್ಟಿಪಲ್ ಟೈಮ್ಸ್ 1 2 3 4 5 ಟೈಮ್ಸ್ ರಿಜೆಕ್ಷನ್ ತೊಗೊಂಡಿದೆ ನೋಡಿ. ಅಲ್ಲಿ ತುಂಬ ಕಾಲ್ ರೈಡರ್ಸ್ ಕೂತಿದ್ದಾರೆ, ಅದಕ್ಕೋಸ್ಕರ ಮಾರ್ಕೆಟ್ ಅದನ್ನು ದಾಟೋಕ್ಕೆ ಬಿಡಲಿಲ್ಲ. ಸೊ ಇದೇನಾದರೂ ಮೇಲಕ್ಕೆ ಹೋಯ್ತು ಅಂದ್ಕೊಳ್ಳಿ, ಲೈಕ್ ಫಸ್ಟ್ ರೆಸಿಸ್ಟೆನ್ಸ್ ದಾಟಿದ್ರೆ 13,184, ಇದಕ್ಕೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದು 13,225. ಓಕೆನಾ. ಮಂಡೇ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ನಾವು ಬ್ಯಾಂಕ್ ನಿಫ್ಟಿನೇ ಆಗಲಿ, ನಿಫ್ಟಿ 50ನೇ ಆಗಲಿ, ಇಲ್ಲ ಮಿಡ್ ಕ್ಯಾಪೇ ಆಗಲಿ, ಒಂದು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದರೆ ಅವತ್ತು ಚೇಂಜ್ ಆಗುತ್ತೆ. ಯಾಕಂದರೆ ಇವತ್ತು ಲಾಸ್ಟ್ ಡೇ ಆಫ್ ದ ಮಂತ್. 1 ಸೆಪ್ಟೆಂಬರಿಂದ ನಮಗೆ ಅಂದರೆ 2 ಸೆಪ್ಟೆಂಬರ್ ಆಗಿರುತ್ತೆ ಮಂಡೇ. ಸೊ 2 ಸೆಪ್ಟೆಂಬರಿಂದ ನಮಗೆ ಮಾರ್ಕೆಟು ಸ್ವಲ್ಪ ಚೇಂಜ್ ಆಗ್ಬೋದು, ಬಿಕಾಸ್ ಈ ಮಂತ್ ಮುಗೀತು. ನೆಕ್ಸ್ಟ್ ಮಂತಿಂದ ಸ್ವಲ್ಪ ನಮ್ಮದು ಏನಂತ ಕರಿತೀವಿ ಇದನ್ನು ಲೆವೆಲ್ಸ್ ಕೂಡ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನೋಡೋಣ. ಸೊ ನಿಮ್ಗೆ ಏನೇ ಅನಾಲಿಸಿಸ್ ವೀಡಿಯೋ ಆಗಿರಲಿ, ಏನೇ ಡೌಟ್ ಇರಲಿ, ಪ್ಲೀಸ್ ನಮ್ಮ ಕಮೆಂಟಲ್ಲಿ ಯಾವುದೇ ವೀಡಿಯೋ ಬೇಕಿದ್ರೂ ಕಮೆಂಟ್ ಮಾಡಿ, ನಾವು ಅದ್ರ ಬಗ್ಗೆ ವೀಡಿಯೋ ಮಾಡಾಕ್ತೀವಿ. ಆಮೇಲೆ ಫಾರ್ ಮೋರ್ ಪ್ರೀ ಅನಾಲಿಸಿಸ್ ವೀಡಿಯೋ ಪ್ಲೀಸ್ ಫಾಲೋ ಅವರ್ ಚಾನಲ್. ನಮ್ಮದು ವೀಕೆಂಡ್ ಬ್ಯಾಚ್ ಮತ್ತು ವೀಕ್ ಡೇ ಬ್ಯಾಚ್ ಎರಡೂ ಕೂಡ ಬೇಸಿಕ್ ಟು ಅಡ್ವಾನ್ಸ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ನೀವೇನಾದರೂ ಜಾಯ್ನ್ ಆಗಬೇಕಂತಿದ್ರೆ ನಮ್ಮ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿ. ಫಾರ್ ಮೋರ್ ಟ್ರೇಡಿಂಗ್ ರಿಲೇಟೆಡ್ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ಲೈಕ್ ಆ್ಯಂಡ್ ಶೇರ್. ಈ ಥರ ಡೈಲಿ ಅನಾಲಿಸಿಸ್ ವೀಡಿಯೋ ನೀವು ಕೂಡ ದಿನ ಪರ್ಫೆಕ್ಟ್ ಲೆವೆಲ್ಸ್ನ ನೋಡಬೇಕಂದ್ರೆ ಟ್ರೇಡಿಂಗ್ ಮಾಡೋಕ್ಕಿಂತ ಒನ್ ಡೇ ಬಿಫೋರೇ ನಮ್ಮ ಚಾನಲ್ನ ಜಾಯ್ನ್ ಆಗಿ ಆಮೇಲೆ ಶೇರ್ ಮಾಡಿ. ಥ್ಯಾಂಕ್ ಯು.